ಇನ್ನು ಈ ಜಾತಿ ಗಣತಿಯ ವಿಚಾರವಾಗಿ ಈಗ ಆಲ್ರೆಡಿ ರಾಜ್ಯದಲ್ಲಿ ಒಂದು ರೀತಿಯ ಜ್ವಾಲಾಮುಖಿಯೇ ಭುಗಿಲೆದ್ದಿದೆ. ಅದರಲ್ಲೂ ಒಕ್ಕಲಿಗ ಸಮುದಾಯ ಮುಖಂಡರು ಒಗ್ಗಟ್ಟನ ಪ್ರದರ್ಶನ ಮಾಡಲಿಕ್ಕೆ ಅಂತ ಕೂಡ ಮುಂದಾಗಿದ್ದಾರೆ. ಇನ್ನು ಮುಖ್ಯವಾಗಿ ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಮಾಡಲಾಗಿದೆ. ರಾಜ್ಯದಲ್ಲಿ ಜಾತಿ ಗಣತಿಯ ಜ್ವಾಲಾಮುಖಿ ಭುಗಿಲೆದ್ದಿದೆ. ಒಕ್ಕಲಿಗ ಸಮುದಾಯದ ಮುಖಂಡರೆಲ್ಲರೂ ಕೂಡ ಸೇರ್ಕೊಂಡು ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ದಾರೆ. ನಿರ್ಮಲಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಸಭೆಯನ್ನು ಕೂಡ ಮಾಡಲಾಗಿದೆ. ಒಕ್ಕಲಿಗ ನಾಯಕರ ಸಭೆಯಲ್ಲಿ ಮಹತ್ವದ ನಿರ್ಣಯವನ್ನ ಕೈಗೊಳ್ಳಲಾಗಿದೆ. ಧರ್ಮ ಹಿಂದೂ, ಜಾತಿ ಒಕ್ಕಲಿಗ ಅಂತ ಬರೆಸೋದಕ್ಕೆ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಯಾರು ಗೊಂದಲ ಮಾಡಿಕೊಳ್ಳದಂತೆ ಸಭೆಯಲ್ಲಿ ಕೆಲವೊಂದಿಷ್ಟು ಸಲಹೆಯನ್ನು ಕೂಡ ನೀಡಲಾಗಿದೆ. ಕುಂಚಟಿಗ, ಮರಸು, ಸರ್ಪ, ಹಳ್ಳಿಕಾರ್ ಒಕ್ಕಲಿಗ ಅಂತ ಬರೆಸಿ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಮಾತ್ರ ಬರೆಸಬೇಕು ಎಂಬ ನಿರ್ಣಯಕ್ಕೆ ಬಂದಿದ್ದಾರೆ. ಸಭೆಯಲ್ಲಿ ನಿರ್ಣಯವನ್ನ ನಿರ್ಮಲಾನಂದನಾಥ ಸ್ವಾಮೀಜಿ ಅವರು ಹೇಳಿದ್ದಾರೆ. ಇನ್ನು ಸದ್ಯಕ್ಕಂತೂ ರಾಜ್ಯದಲ್ಲಿ ಜಾತಿ ಗಣತಿ ವಿಚಾರ ಏನಿದೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಕೆಲವೊಂದಿಷ್ಟು ಪರ ವಿರೋಧದ ಚರ್ಚೆ ನಡೀತಾ ಇದೆ. ಇನ್ನು ಕೆಲವೊಂದಿಷ್ಟು ಜನರಂತೂ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದ್ರೆ ಎಲ್ಲರೂ ಕೂಡ ಒಗ್ಗಟ್ಟು ಪ್ರದರ್ಶನಕ್ಕೆ ಈಗ ಮುಂದಾಗಿರುವಂಥದ್ದು. ಇನ್ನು ಒಕ್ಕಲಿಗ ಸಮುದಾಯ ಒಂದು ರೀತಿಯ ಒಗ್ಗಟ್ಟು ಪ್ರದರ್ಶನ ಮಾಡ್ತಾ ಇದೆ. ಮತ್ತೊಂದು ಕಡೆ ಲಿಂಗಾಯತ ಸಮುದಾಯದವರು ಕೂಡ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಈ ಸಭೆ ಏನು ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿದ್ರು ಒಕ್ಕಲಿಗರು, ಈ ಸಭೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಭಾಗಿಯಾಗಿದ್ರು, ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ರು, ಇನ್ನು ಸಾಕಷ್ಟು ಸರ್ವ ಪಕ್ಷಗಳ ಮುಖಂಡರೆಲ್ಲರೂ ಕೂಡ ಭಾಗಿಯಾಗಿದ್ರು. ಯಾವುದೇ ರೀತಿಯ ಪಕ್ಷ ಭೇದ ಭಾವವನ್ನ ಮಾಡದೆ ಎಲ್ಲರೂ ಕೂಡ ಭಾಗಿಯಾಗಿ ಕೆಲವೊಂದಿಷ್ಟು ನಿರ್ಣಯವನ್ನ ತೆಗೆದುಕೊಂಡಿದ್ರು. ಅದರಲ್ಲೂ ಕೂಡ ಮುಖ್ಯವಾಗಿ ನಿರ್ಮಲಾನಂದ ಸ್ವಾಮೀಜಿ ಅವರು ಏನ್ ಹೇಳ್ತಾರೆ ಅದೆಲ್ಲದಕ್ಕೂ ಕೂಡ ಅವರು ಹೇಳುವಂತಹ ಮಾತಿಗೆ ಎಲ್ಲರೂ ಕೂಡ ಜೈ ಅನ್ನಬೇಕು ಎಂಬ ನಿರ್ಣಯಕ್ಕೆ ಬಂದಿದ್ದಾರೆ. ಇನ್ನು ಜಾತಿ ಗಣತಿಗೆ ಅವಧಿ ವಿಸ್ತರಣೆಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ, ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಒಕ್ಕಲಿಗ ಕ್ರಿಶ್ಚಿಯನ್ ಎಂಬ ಏನು ಕಾಲಂ ಇದೆ ಅದರಲ್ಲಿ ಜಾತಿ ಮತ್ತು ಉಪಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಮಾತ್ರ ನಮೂದನೆ ಮಾಡಬೇಕು ಎಂಬ ನಿರ್ಣಯಕ್ಕೆ ಬಂದಿದ್ದಾರೆ. A1541 ಕೋಡ್ ನಂಬರ್ ಬ್ರಾಂಡ್ ಮಾಡಿಸುವ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರಂತೆ. ಇನ್ನು ಒಕ್ಕಲಿಗ ಕ್ರಿಶ್ಚಿಯನ್ ಎಂಬ ಕಾಲಮನ್ನ ತೆಗೆದು ಹಾಕಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ಇದರಲ್ಲಿ ನೀವು ಯಾಕೆ ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಯಾಕೆ ನಮೂದನೆ ಮಾಡಿದ್ದಾರಾ, ಇದು ಎಷ್ಟರ ಮಟ್ಟಿಗೆ ಸರಿ, ನೀವು ಯಾಕೆ ಕ್ರಿಶ್ಚಿಯನ್ ಅನ್ನೋದನ್ನ ಒಕ್ಕಲಿಗರಿಗೆ ಸೇರ್ಪಡೆ ಮಾಡಿದ್ದೀರಾ, ಇದು ಸರಿನಾ ಎಂಬ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಇನ್ನು ಸಚಿವ ಸಂಪುಟ ಸಭೆಯಲ್ಲೂ ಕೂಡ ನೀವು ಗಮನಿಸಿದ್ದೀರಾ ಎಷ್ಟರ ಮಟ್ಟಿಗೆ ಚರ್ಚೆ ಆಯಿತು, ಎಷ್ಟರ ಮಟ್ಟಿಗೆ ಗಲಾಟೆ ಆಯಿತು ಅಂತ. ಈ ಕ್ರಿಶ್ಚಿಯನ್ ಅನ್ನೋದನ್ನ ನೀವು ಯಾವ ರೀತಿ ಒಕ್ಕಲಿಗರಿಗೆ ಸೇರ್ಪಡೆ ಮಾಡಿದ್ದೀರಾ, ಯಾಕೆ ಹಿಂದೂಗಳನ್ನ ನಾಶ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಕೆಲವೊಂದಿಷ್ಟು ನಾಯಕರಂತೂ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ಅದರ ಬೆನ್ನಲ್ಲೇ ಈಗ ಈ ಸಭೆಯನ್ನ ಮಾಡಿ ಸ್ವಾಮೀಜಿಯವರು ಏನ್ ಹೇಳ್ತಾರೆ ಅದಕ್ಕೆಲ್ಲರೂ ಕೂಡ ಒಪ್ಪಿಗೆಯನ್ನ ನೀಡಬೇಕು ಅಂತ ಸರ್ವ ಪಕ್ಷಗಳ ಮುಖಂಡರು, ಯಾವುದೇ ರೀತಿಯ ಪಕ್ಷ ಆಗಿರ್ಬೋದು, ನೀವು ಬಿಜೆಪಿ, JDS, ಕಾಂಗ್ರೆಸ್, ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಸೇರ್ಕೊಂಡು ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಧರ್ಮ ಹಿಂದೂ ಅಂತ ಬರೆಸ್ಬೇಕು, ಜಾತಿ ಯಾವುದು ಅಂದ್ರೆ ಏನ್ ಜಾತಿ ಕಾಲಂ ಇರುತ್ತಲ್ಲ ಆ ಕಾಲಂನಲ್ಲಿ ಒಕ್ಕಲಿಗ ಅಂತ ಮಾತ್ರ ನಮೂದನೆ ಮಾಡಬೇಕು. ಇನ್ನು ಕೆಲವೊಂದಿಷ್ಟು ಒಕ್ಕಲಿಗರಲ್ಲೂ ಕೂಡ ಕುಂಚಟಿಕ, ಮರಸು, ಸರ್ಪ, ಹಳ್ಳಿಕಾರ್ ಒಕ್ಕಲಿಗ ಅಂತ ಬರೆಸಬಹುದು ಅಂತ ಕೂಡ ಈಗ ಸದ್ಯಕ್ಕೆ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ. ಈ ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ ಅದನ್ನ ಸರ್ಕಾರದ ಮುಂದಿಡುವ ಪ್ರಯತ್ನವನ್ನು ಕೂಡ ಮಾಡ್ತಾರೆ, ಸರ್ಕಾರದ ಮುಂದೆ ಕೂಡ ಇಡ್ತಾರೆ. ಆದ್ರೆ ಅದಾದ ನಂತರ ಸರ್ಕಾರ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಸಭೆಯಲ್ಲಿ DCM DKG ಹೆಸರನ್ನ HDಗೆ ಪ್ರಸ್ತಾಪ ಮಾಡಿದ್ದಾರೆ. ಕಾಂತರಾಜು ಆಯೋಗ ವರದಿ ಮಾಡಿ ಮೂಲೆಗೆ ಹಾಕಿದ್ರು. ಕಾಂತರಾಜು ವರದಿಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಕ್ಕೆ ಸ್ವಾಗತ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. DKG ನಿರ್ಧಾರ ಸ್ವಾಗತ ಮಾಡ್ತೇನಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈ ವೇಳೆ ಎಲ್ಲರೂ ಕೂಡ ಚಪ್ಪಾಳೆಯನ್ನ ತಟ್ಟಿ ನಾಯಕರು ಸಹ ಸ್ವಾಗತವನ್ನ ಮಾಡಿದ್ದಾರೆ. ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಬೇಕಾಗಿದೆ ಅಂತ HD ಕುಮಾರಸ್ವಾಮಿ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನು ಕೂಡ ಕುಮಾರಸ್ವಾಮಿ ಅವರು ಪ್ರಸ್ತಾಪವನ್ನು ಮಾಡಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ, ಒಂದೇ ವೇದಿಕೆಯಲ್ಲಿ ಡಿ.ಕೆ. ಶಿವಕುಮಾರ್ ಆಗಿರಬಹುದು, ಆರ್ ಅಶೋಕ್ ಆಗಿರಬಹುದು, ಕುಮಾರಸ್ವಾಮಿ ಅವರೆಲ್ಲರೂ ಕೂಡ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಸರ್ವ ಪಕ್ಷದ ನಾಯಕರು ಕೂಡ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಆ ವೇಳೆ DCM DK ಶಿವಕುಮಾರ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರೆ. ಏನು ಕಾಂತರಾಜು ಆಯೋಗದ ವರದಿ ಇತ್ತು, ಈ ವರದಿಯನ್ನ ನೀವು ಧಿಕ್ಕರಿಸಿದ್ರಿ, ತಿರಸ್ಕಾರ ಮಾಡಿದ್ರಿ, ಅದು ಒಳ್ಳೆಯ ನಿರ್ಧಾರ, ಅದನ್ನು ನಾವು ಕೂಡ ಸ್ವಾಗತ ಮಾಡ್ತೇವೆ ಅಂತ DK ಶಿವಕುಮಾರ್ ಅವರ ನಿರ್ಧಾರವನ್ನ ಸ್ವಾಗತ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ
ಅಲ್ಲಿ ಉಳಿದಂತಹ ನಾಯಕರು ಕೂಡ ಚಪ್ಪಾಳಿಯನ್ನ ತಟ್ಟುವ ಮೂಲಕ ಅವರ ಸಮ್ಮತಿಯನ್ನು ಕೂಡ ಸೂಚಿಸಿದ್ದಾರೆ. ನೋಡೋಣ, ಸದ್ಯಕ್ಕೆ ಕೆಲವೊಂದಿಷ್ಟು ನಿರ್ಣಯವನ್ನ ಎಲ್ಲರೂ ಕೂಡ ಒಮ್ಮತದಿಂದ ತೆಗೆದುಕೊಂಡಿದ್ದಾರೆ. ಇದನ್ನ ಸರ್ಕಾರದ ಮುಂದೆ ಕೂಡ ಇರ್ತಾರೆ. ಸರ್ಕಾರ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಅಥವಾ ಸರ್ಕಾರ ಇದನ್ನ ಒಪ್ಪಿದ್ರೆ ಏನು ಮಾಡಬೇಕು, ಸರ್ಕಾರ ಇದನ್ನ ಒಪ್ಪದೇ ಇದ್ರೆ ಏನು ಮಾಡಬೇಕು ಅಂತ ಮುಂದಿನ ದಿನಗಳಲ್ಲಿ ಚರ್ಚೆ ಆಗುವ ಸಾಧ್ಯತೆ ಕೂಡ ಇದೆ. ಮುಂದಿನ ದಿನಗಳಲ್ಲಿ ಇದೇ ವಿಚಾರವಾಗಿ ಮತ್ತೊಮ್ಮೆ ಸಭೆ ಮಾಡಿದ್ರು ಕೂಡ ಏನು ಅನುಮಾನ ಏನು ವ್ಯಕ್ತಪಡಿಸಬೇಕಾಗಿಲ್ಲ. ಯಾಕೆಂತಂದ್ರೆ ಸರ್ಕಾರ ಜಾತಿ ಗಣತಿ ನಾವು ಮಾಡೇ ಮಾಡ್ತೀವಿ ಅಂತ ಸರ್ಕಾರದಿಂದ ಹೇಳ್ತಾ ಇದ್ದಾರೆ. ಆದ್ರೆ ಅದು ಬೇಡ ಎಂಬ ನಿರ್ಣಯಕ್ಕೆ ಸದ್ಯಕ್ಕೆ ಒಕ್ಕಲಿಗ ಸಮುದಾಯದವರು ಬಂದಿದ್ದಾರೆ. ಅಕಸ್ಮಾತ್ ನೀವು ಜಾತಿ ಗಣತಿಯನ್ನ ಮಾಡೇ ಮಾಡ್ತೀರಾ ಅಂತ ಅಂದ್ರೆ ಧರ್ಮ ಎಂಬ ಕಾಲಂನಲ್ಲಿ ಹಿಂದೂ ಅಂತ ಇರಬೇಕು, ಇನ್ನು ಜಾತಿ ಎಂಬ ಕಾಲಂನಲ್ಲಿ ಒಕ್ಕಲಿಗ ಅಂತ ಇರಬೇಕು ಎಂಬ ನಿರ್ಣಯಕ್ಕೆ ಸದ್ಯಕ್ಕೆ ಬಂದಿದ್ದಾರೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅಂತ ಕಾದು ನೋಡ್ಬೇಕಾಗತ್ತೆ. ಇನ್ನು ಇದರ ಜೊತೆಗೆ ಏನು ಜಾತಿ ಗಣತಿಗೆ ಅವಧಿಯನ್ನ ವಿಸ್ತರಣೆ ಮಾಡಬೇಕು ಎಂಬ ಆಗ್ರಹಗಳು ಕೂಡ ನಡೀತಾ ಇದೆ. ಯಾಕಂತ ಅಂದ್ರೆ ಈಗ ಏನು ರಜೆ ಇದೆ, ದಸರಾ ಹಾಲಿಡೇಸ್ ಇರೋದ್ರಿಂದ ಶಿಕ್ಷಕರನ್ನ ಈ ಜಾತಿ ಗಣತಿ ಮಾಡಲಿಕ್ಕೆ ಅಂತ ಯೋಜನೆ ಕೂಡ ಮಾಡಲಾಗಿದೆ. ಆದರೆ ಈ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳು ಕೂಡ ನಡೆಯುತ್ತೆ. ಹಾಗಾಗಿ ನೀವು ಸ್ವಲ್ಪ ಜಾತಿ ಗಣತಿ ಏನಿದೆ ಅದನ್ನು ವಿಸ್ತರಣೆ ಮಾಡಬೇಕು ಎಂಬ ಆಗ್ರಹವನ್ನು ಕೂಡ ಮಾಡ್ತಾರೆ. ಇನ್ನು A1541 ಕೋಡ್ ನಂಬರ್ ಬ್ರ್ಯಾಂಡ್ ಮಾಡಿಸುವ ಬಗ್ಗೆ ಕೂಡ ಈ ಸಭೆಯಲ್ಲಿ ಚರ್ಚೆಯನ್ನು ಕೂಡ ಮಾಡಲಾಗಿದೆ. ಇನ್ನು ಜಾತಿ ಆಗಿರಬಹುದು, ಉಪಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಂತ ಮಾತ್ರ ನಮೂದಿಸಬೇಕು. ಯಾಕೆಂದರೆ ಮುಖ್ಯವಾಗಿ ಅದೇ ಇದರ ಉದ್ದೇಶ ಆಗಿದೆ. ಒಕ್ಕಲಿಗರು ನಾವು ಎಷ್ಟು ಪ್ರಮಾಣದಲ್ಲಿದ್ದೀವಿ, ಒಕ್ಕಲಿಗರು ಎಷ್ಟು ಬಲವಾಗಿದ್ದೀವಿ, ಎಷ್ಟು ಜನ ಒಕ್ಕಲಿಗರಿದ್ದೀವಿ, ನಮ್ಮ ಒಗ್ಗಟ್ಟು ಯಾವ ರೀತಿ ಇದೆ ಅಂತ ಪ್ರದರ್ಶನ ಮಾಡಲಿಕ್ಕೆ ಅಂತಾನೆ ಈ ಸಭೆಯನ್ನ ಮಾಡಲಾಗಿತ್ತು. ಈ ಸಭೆಯಲ್ಲಿ ಕೆಲವೊಂದಿಷ್ಟು ಒಮ್ಮತದ ನಿರ್ಧಾರವನ್ನು ಕೂಡ ಸ್ವಾಮೀಜಿ ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಸಮ್ಮತಿಯನ್ನ ಸೂಚಿಸಿದ್ದೇವೆ ಅಂತ DCM DK ಶಿವಕುಮಾರ್ ಆಗಿರಬಹುದು, R ಅಶೋಕ್ ಆಗಿರಬಹುದು, HD ಕುಮಾರಸ್ವಾಮಿ ಅವರು, ಉಳಿದಂತಹ ಪ್ರಬಲ ನಾಯಕರೇನಿದ್ದಾರೆ, ಸಮುದಾಯದ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಕೂಡ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಶ್ರೀಗಳು ಹೇಳುವಂತಹ ಮಾತಿಗೆ ನಮ್ಮ ಸರ್ವ ಸಮ್ಮತ ಇದೆ, ನಾವು ಯಾವುದೇ ರೀತಿಯ ಪಕ್ಷದ ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಸೇರಿದ್ದೀವಿ, ಗುರು ಅಂದ್ರೆ ಶ್ರೀಗಳು ಏನು ಹೇಳ್ತಾರೆ ಅದಕ್ಕೆ ನಾವೆಲ್ಲರೂ ಕೂಡ ಒಪ್ಪಿಗೆಯನ್ನ ಸೂಚಿಸ್ತೀವಿ ಅಂತ ಸದ್ಯಕ್ಕೆ ಹೇಳಿದ್ದಾರೆ. ಸರ್ಕಾರದ ಮುಂದೆ ಅವರ ನಿರ್ಣಯವನ್ನ ಪ್ರಸ್ತಾವನೆಯನ್ನ ಸಲ್ಲಿಸ್ತಾರೆ. ಮುಂದಿನ ದಿನಗಳಲ್ಲಿ ಸರ್ಕಾರದ ನಡೆ ಏನು ಅಂತ ನೋಡ್ಬೇಕಾಗತ್ತೆ. ಇಲ್ಲಿ ಏನು ಇವತ್ತು ಸಮೀಕ್ಷೆ ನಡೀತಾ ಇದೆ ಅದಕ್ಕೆ ನಮ್ಮ ವಿರೋಧ ಇಲ್ಲ, ಅದು ನ್ಯಾಯಯುತವಾಗಿ ಆಗಬೇಕು ಅಂತೇಳಿ ಕೆಲವು ತೀರ್ಮಾನಗಳನ್ನ, ಕೆಲವು ಸಲಹೆಗಳನ್ನ ನಮ್ಮ ಎಲ್ಲ ಸ್ವಾಮೀಜಿಗಳು ಮತ್ತು ನಮ್ಮ ಮುಖಂಡರು ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಈಗ ಆ ಏನು ತೀರ್ಮಾನ ಆಗಿದೆ ನಮ್ಮಲ್ಲಿ ಆ ಒಂದು ವರದಿ ಸಮೀಕ್ಷೆಯಲ್ಲಿ ನ್ಯೂನತೆಗಳನ್ನ ಇರ್ತಕ್ಕಂಥದ್ದನ್ನ ಸರಿಪಡಿಸಿ ನೀವು ಸಾಕಷ್ಟು ಕಾಲಾವಕಾಶವನ್ನ ಕೊಟ್ಟು ಬಹಳ ನ್ಯಾಯಯುತವಾಗಿ ಆಗಬೇಕು. ಯಾವುದೇ ಸಮುದಾಯವು ಕೂಡ ಅನ್ಯಾಯ ಆಗಬಾರದು. ನಮ್ಮ ಸಮುದಾಯದಂತೆ ಬೇರೆ ಸಮುದಾಯಗಳು ಕೂಡ ಅವರು ಕೂಡ ಅವರದನ್ನ ಅವರು ಏನಿದೆಯೋ ಅವರು ನಮೂದಿಸಬೇಕು. ಇದರಲ್ಲಿ ಯಾರು ಅನ್ಯಾಯ ಆದರೂ ಕೂಡ ಅದು ತಪ್ಪು. ಈ ಸರ್ಕಾರ ಇಷ್ಟೊಂದು ಆತ್ರವಾಗಿ ಈ ಒಂದು ನಿರ್ಧಾರವನ್ನು ತಗೊಂಡಿರ್ತಕ್ಕಂಥದ್ದನ್ನ ನಾವು ಆದರೂ ಕೂಡ ಒಪ್ಪಿ, ಆದರೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಕಾಲಾವಕಾಶ ಸ್ವಲ್ಪ ಮುಂದೂಡಿ, ಎಲ್ರಿಗೂ ಅವಕಾಶ ಸಿಗಲಿ. ಅಷ್ಟು ಬೇಗ ಮಾಡೋದಕ್ಕೆ ಕಷ್ಟ ಆಗ್ತದೆ. ಇಡೀ ಒಂದು ಏನು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಮಾಡಬೇಕಾದಾಗ ಕೇವಲ 15 ದಿವಸದಲ್ಲಿ ಇದು ಸಾಧ್ಯವೇ ಇಲ್ಲ ಅನ್ನೋ ಒಂದು ಮಾತನ್ನ ತೀರ್ಮಾನವನ್ನ ತಗೊಂಡಿದ್ವಿ. ಈಗಾಗಲೇ ನಾವು ಏನ್ ತೀರ್ಮಾನ, ಒಕ್ಕಲಿಗ ಅನ್ನೋ ಒಂದು ಹೆಸರನ್ನ ಎಲ್ಲರೂ ಕೂಡ ಒಕ್ಕಲಿಗ 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 ಅಂತೇಳಿ ನಮೂದಿಸಬೇಕು. ಮತ್ತೆ ಉಪ ಪಂಗಡಗಳನ್ನ ಅವರಿಗೆ ಅಕಸ್ಮಾತ್ ನಮ್ಗೆ ಬೇಕೇ ಬೇಕು, ನಮ್ಮ ಉಪ ಪಂಗಡಗಳು ಇರಲೇಬೇಕು ಅನ್ನೋದೇನ ಇದ್ರೆ ಅವರು ಕೂಡ ಒಕ್ಕಲಿಗ ಅಂತ ಬರೆದು ನಂತರ ಉಪ ಪಂಗಡಗಳನ್ನ ಬರ್ಕೊಳ್ಳಿ. ಮತ್ತೆ ಕೆಲವು ಬೇರೆ ಜಾತಿಗಳನ್ನ ಇದರಲ್ಲಿ ಸೇರಿಸಿದರೆ ಅದನ್ನು ಕೂಡ ತೆಗಿಬೇಕು. ಕೆಲವು ಅನೇಕ ಸಲಹೆಗಳನ್ನ ಈಗ ಇನ್ನು ಮುಂದೆ ನಮ್ಮ ಸ್ವಾಮೀಜಿಗಳೇ ಹೇಳ್ತಾರೆ. ಈಗ ನಾವು ನಾಳೆಯಿಂದಲೇ ನಮ್ಮ ಕಾರ್ಯ ಅಂದ್ರೆ ಮಠಾಧೀಶರುಗಳು ಮತ್ತೆ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ಜಿಲ್ಲಾ ಒಕ್ಕಲಿಗರ ಸಂಘಗಳು, ತಾಲೂಕು ಒಕ್ಕಲಿಗರ ಸಂಘಗಳು
ಎಲ್ಲರೂ ಕೂಡ ನಮ್ಮ ಮುಖಂಡರುಗಳ ಜೊತೆ ನಾವು ಎಲ್ಲ ತಾಲೂಕುಗಳು, ಎಲ್ಲ ಹಳ್ಳಿಗಳು, ಎಲ್ಲ ಪಟ್ಟಣಗಳಿಗೆ ಹೋಗಿ ಎಲ್ಲರೂ ಕೂಡ ಒಂದು ಮಾರ್ಗದರ್ಶನ ನೀಡಿ ಯಾವ ರೀತಿ ನೀವು ಅದನ್ನ ಫಾರಂ ಅನ್ನ ಭರ್ತಿ ಮಾಡಬೇಕು ಅಂತ ಹೇಳಿ ನಾವು ಮಾಡೋದಕ್ಕೆ ಈಗಾಗಲೇ ನಾವು ಎಲ್ಲ ಟಿವಿಗಳಲ್ಲೂ ಕೂಡ ಸೋಮವಾರದಿಂದ ಎಲ್ಲ ಟಿವಿಗಳಲ್ಲೂ ಕೂಡ ನಾವು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಿ. ಈಗಾಗಲೇ ಅದು ಸೋಮವಾರದಿಂದ ಬರ್ತದೆ. ಅದರ ಜೊತೆಗೆ ಏನು ಎಲ್ಲ ಪತ್ರಿಕೆಗಳು ಕೂಡ ಒಂದು ಸೋಮವಾರದಿಂದ ಅಡ್ವರ್ಟೈಸ್ಮೆಂಟ್ಗಳನ್ನ ಅದು ಕೂಡ ಬರ್ತದೆ. ಅದ್ರ ಜೊತೆಗೆ SMS ಇದನ್ನು ಕೂಡ ಮಾಡೋದಿಕ್ಕೆ ಎಲ್ಲನೂ ಕೊಟ್ಟಿದ್ದೀರಿ, ಅದು ಕೂಡ ಬರ್ತದೆ. ಇದ್ರ ಜೊತೆಗೆ ನಾವು ನಮ್ಮ ಸಂಘದ ಸುಮಾರು 2,000 ಜನ ನೌಕರರಿದ್ದಾರೆ. ಆ ನೌಕರನಿಗಾಗಲೇ ಎಲ್ಲ ಅವರವರ ಜಿಲ್ಲೆಗೆ, ಅವರವರ ತಾಲೂಕಿಗೆ, ಅವರ ಹಳ್ಳಿಗಳಿಗೆ ಈಗಾಗಲೇ ನಿಯೋಜಿಸಿ ಹೋಗಿ ಎಲ್ಲ ಹಳ್ಳಿಗಳಿಗೂ ಕೂಡ ಹೋಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಯಾಮಾರದೆ ನಮ್ಮ ಜನಾಂಗದ, ನಮ್ಮ ಸಮುದಾಯವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಯಾವುದೇ ರೀತಿ ಅನ್ಯಾಯ ಆಗದಂತೆ ನೋಡೋದಕ್ಕೆ ನಾವು ಇವತ್ತು ಎಲ್ಲ ಕಾರ್ಯಕ್ರಮವನ್ನ ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತೀರಿ. ಇದು ನಾವು ಇದಕ್ಕೆ ಸರ್ಕಾರಕ್ಕೆ ಬೆಂಬಲವನ್ನು ಕೊಡ್ತೀರಿ. ಆದರೆ ನಮಗೆ ನ್ಯಾಯ ಸಿಗುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು ಅಂತೇಳಿ ಅವರೆಲ್ಲ ಮನವಿ ಮಾಡಿಕೊಳ್ತಾ ಈಗ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರ ನಿಧಿ ಸಾನ್ನಿಧ್ಯದಲ್ಲಿ, ಪರಮಪೂಜ್ಯ ಅಂಜಾಪುರ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ, ರಾಜ್ಯ ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಕಚೇರಿಗಳು ಮತ್ತು ಅವರ ಎಲ್ಲ ಪದಾಧಿಕಾರಿಗಳ ಸಮಕ್ಷಮದಲ್ಲಿ, ಸಮುದಾಯದ ರಾಜಕೀಯ ಮುಖಂಡರುಗಳ ಸಮಕ್ಷಮ ಇಲ್ಲಿವರು ಬಹಳಷ್ಟು ಚರ್ಚೆ ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಹಿಂದುಳಿದ ವರ್ಗಗಳ ಆಯೋಗ ಏನು 2025ರ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಲಿಕ್ಕೆ ಹೊರಟಿದೆ. ಅದಕ್ಕೆ ತುಂಬುವುದಿಲ್ಲ ಸ್ವಾಗತವನ್ನು ನಾವು ಕೂಡ ಕೋರ್ತೇವೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದೆ. ಆದರೆ ಈ ಸಮೀಕ್ಷೆಯನ್ನು ಮಾಡುವಂತಹ ಒಂದು ಹಂತದಲ್ಲಿ ನಮ್ಮ ಸಮುದಾಯದ ಅನೇಕ ಉಪಜಾತಿಗಳಲ್ಲಿ ಯಾವ ಜಾತಿಯ ಹೆಸರನ್ನು ನಮೂದು ಮಾಡಬೇಕು ಅನ್ನೋ ಒಂದು ಗೊಂದಲ ಇರೋದ್ರಿಂದ ಅದರ ಬಗ್ಗೆ ಹೆಚ್ಚಿನ ತೀರ್ಮಾನ ತೆಗೆದುಕೊಳ್ಳಲಿಕ್ಕೆ ಒಂದು ಚರ್ಚೆಯನ್ನು ಮಾಡುವ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಮುಖಂಡರು, ಪೂಜ್ಯರೆಲ್ಲರೂ ಕೂಡ ಒಕ್ಕಲಿಗ ತೀರ್ಮಾನ ಮಾಡಿದ್ದು ಒಕ್ಕಲಿಗ ಅನ್ನೋ ಜಾತಿಯ ಹೆಸರನ್ನೇ ಕಾಲವನ್ನು 9ರಲ್ಲಿ ನಮೂದು ಮಾಡಬೇಕು. ಕೆಲವು ಕಡೆ ಅವರ ಅಸ್ಮಿತೆಯನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಅಗತ್ಯವಿದ್ದರೆ ಮಾತ್ರ ಉಪಜಾತಿ ಕಾಲದಲ್ಲಿ ಅವರ ಉಪಜಾತಿಯನ್ನು ಮೆನ್ಷನ್ ಮಾಡಬೇಕು ಅನ್ನೋ ತೀರ್ಮಾನ ಮಾಡಲಾಯಿತು. ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಈ ಸಭೆಯಲ್ಲಿ ವಿನಂತಿಯನ್ನು ಮಾಡಿಕೊಂಡ್ವಿ. ಕಾರಣ ಎಲ್ಲರೂ ಕೂಡ ಕೃಷಿ ಕೆಲಸ ಆಗ್ತಾ ಇದೆ, ದಸರಾ ಕಾರ್ಯಕ್ರಮ ನಡೀತಾ ಇದೆ, ನವರಾತ್ರಿ ಉತ್ಸವ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ತರಾತುರಿಯಲ್ಲಿ ಈ ಒಂದು ಸಮೀಕ್ಷೆ ಮಾಡಲಿಕ್ಕೆ ಹೊರಟ್ರೆ ಮುಂದಿನ ದಿನಗಳಲ್ಲಿ ಅಂಕಿಅಂಶ ಇರಬಹುದು, ಜಾತಿಗಳ ಮಧ್ಯೆ ಸಮಸ್ಯೆಗಳಾಗಬಹುದು. ಅದಕ್ಕೋಸ್ಕರ ದಯಮಾಡಿ ಮಾನ್ಯ ಮುಖ್ಯಮಂತ್ರಿ ಒಂದು ಒಳ್ಳೆಯ ತೆರೆದ ಹೃದಯದಿಂದ ಅವಕಾಶ ಮಾಡಿಕೊಟ್ಟು ಕನಿಷ್ಠ 60 ದಿನಗಳ ಕಾಲ ಇದನ್ನು ನಾವು ಮುಂದೂಡಬೇಕು ಅಂತೇಳಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೇವೆ ನಮ್ಮೆಲ್ಲ ಸಮುದಾಯದ ಪರವಾಗಿ. ಅದೇ ರೀತಿ ನಾವು ಕೆಳಮಟ್ಟದಲ್ಲಿ ಅನಕ್ಷರಸ್ಥ ಸಮುದಾಯ ಇರೋದ್ರಿಂದ ಅವ್ರಿಗೆ ಹೇಗೆ ಮೆನ್ಷನ್ ಮಾಡಬೇಕು, ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು, ನೀವು ಮನೆಗೆ ಬಂದಾಗ ಗಣಿತರಿಗೆ ಹೇಗೆ ಸಹಾಯ ಮಾಡಬೇಕು ಅನ್ನೋದು ಅವಕಾಶವನ್ನು ತಿಳಿಸಬೇಕಾಗಿರೋದ್ರಿಂದ ಇನ್ನಷ್ಟು ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶ ಇರೋದ್ರಿಂದ ನೀವೇನು 15 ದಿನಗಳಿಗೆ ಮಾಡ್ತೀವಿ ಅಂತೇಳಿ ಒಂದು ಟೈಮ್ ಲೈನ್ ಹಾಕೊಂಡಿದ್ರೆ ಇದರಲ್ಲಿ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ. ಮತ್ತೆ ಮುಂದೂಡೋದ್ರಿಂದ ಅನೇಕ ತೊಂದರೆಗಳು ಎಂಟಾಗಿರ್ತವೆ. ಅದಕ್ಕೋಸ್ಕರ ಅಟೇ ಸ್ಟೇಜ್ ಇದನ್ನ ಬಹಳಷ್ಟು ಕಾಲ ಕನಿಷ್ಠ 45 ದಿನಗಳು ಈ ಒಂದು ಅವಧಿ ನೀಡಬೇಕಾಗುತ್ತೆ. 60 ದಿನಗಳು ಮುಂದೂಡಿದ ನಂತರ 45 ದಿನಗಳಾದ್ರೂ ಕೂಡ ಗಣಿತದಾರರಿಗೆ ಕೊಡಬೇಕಾಗುತ್ತೆ. ಇಲ್ಲಾಂದ್ರೆ ಗಣಿತದಾರರು ಗೊಂದಲ ಮಾಡಿಕೊಂಡು ಯಾವ ಕಾರಣಕ್ಕೆ ಏನೋ ಎಂಟ್ರಿ ಮಾಡಿ ಒಂದು ಏನಾದರೂ ಸಮಸ್ಯೆ ಮಾಡುವಂತ ಸಂದರ್ಭ ಇರುತ್ತೆ. ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಪರಮಪೂಜ್ಯ ಗುರುಗಳ ನೇತೃತ್ವದಲ್ಲಿ ಒಂದು ತೀರ್ಮಾನವನ್ನು ಕೂಡ ಮಾಡಲಾಗಿದೆ. ಇದು ನಮ್ಮ ವೈಯಕ್ತಿಕ ಅಭಿಪ್ರಾಯ ಕೂಡ. ಧನ್ಯವಾದ. ಸಮುದಾಯದ ಎಲ್ಲ ಅಗ್ರಗಣ್ಯ ನಾಯಕರು ಮತ್ತು
ಮುಖಂಡರ ಸಮ್ಮುಖದಲ್ಲಿ ಕೇಂದ್ರ ವಕೀಲರ ಸಂಘದ ಮುಖಂಡರಲ್ಲಿ ಮಹಾಸ್ವಾಮಿಗಳವರ ಸಾನ್ನಿಧ್ಯದಲ್ಲಿ ಸುದೀರ್ಘವಾಗಿ ಎಲ್ಲರ ಭಾವನೆಗಳನ್ನ ಹೇಳಿಕೊಳ್ಳುವಂತ ಮತ್ತು ಕೇಳಿಸಿಕೊಳ್ಳುವಂತ ಕಾರ್ಯ ಆಯಿತು. ಅದರ ಒಟ್ಟು ಫಲಿತಾಂಶ ಮಾನ್ಯ ಕೇಂದ್ರ ವಕೀಲರ ಸಂಘದ ಅಧ್ಯಕ್ಷರು ಮತ್ತು ಪೂಜ್ಯ ನಿಶ್ಚಲಾನಂದನಾಥ ಸ್ವಾಮೀಜಿಯವರು ತಿಳಿಸಿದಂತೆ ನಮ್ಮೆಲ್ಲರದ್ದು ಒಂದು ಅಭಿಪ್ರಾಯ ಇತ್ತು. ಕಾಂತರಾಜು ವರದಿ, ಅವರ ಆಯೋಗದ ವರದಿ ಅನುಷ್ಠಾನಕ್ಕೆ ಬಂದರೆ ಬಹಳಷ್ಟು ಗೊಂದಲಗಳಾಗ್ತವೆ. ಅದರಿಂದ ಇನ್ನೊಂದು ಮರು ಜಾತಿ ಗಣತಿ ಆಗಬೇಕು ಹಾಗೆ ಅಂತ ಹೇಳಿ ಈ ರಾಜ್ಯದ ಬಹುಸಂಖ್ಯಾತ ಸಮುದಾಯಗಳು ಮತ್ತು ನಮ್ಮ ಸಮುದಾಯ ಸರ್ಕಾರವನ್ನ ಕೇಳಿ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನ ಸಕಾರಾತ್ಮಕವಾಗಿ ತೆಗೆದುಕೊಂಡು ಇವತ್ತು ಮರು ಸಮೀಕ್ಷೆಗೆ ಅನುದಾನವನ್ನ ಆದೇಶವನ್ನ ನೀಡುವಂಥದ್ದು ಸ್ವಾಗತ. ಆ ವಿಷಯದಲ್ಲಿ ನಮ್ದು ಯಾರಿಗೂ ಕೂಡ ಭಿನ್ನಾಭಿಪ್ರಾಯವಿಲ್ಲ. ಅಂದ್ರೆ ಇಲ್ಲಿ ನಮ್ಮ ಸಮುದಾಯದ ಜೊತೆಯಲ್ಲಿ ಧರ್ಮದ ಹೆಸರುಗಳನ್ನ ಬೆಳಕಾಕಿ ಹೊಸದಾಗಿ ಸೇರಿಸಿ ಆದೇಶವನ್ನು ಆಯೋಗ ಹೊರಡಿಸಿದ್ದು. ಇವತ್ತಿನ ಸುದ್ದಿ ಪ್ರಕಾರ ಅದನ್ನು ಕೂಡ ತಡೆ ಹಿಡಿತಾರೆ ಹಾಗೆ ಅಂತ ಹೇಳಿ ನಾವು